ನಾಪತ್ತೆಯಾಗಿದ್ದ ಸ್ನೇಹಮಯಿ ಕೃಷ್ಣ ಬೆಂಗಳೂರಿನಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಕಳೆದ 3 ದಿನಗಳಿಂದ ನಾಪತ್ತೆಯಾಗಿದ್ದಂತಹ ಮೂಡಾ ಕೇಸ್ನ ದೂರುದಾರ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮೂಡಾ ಹೋರಾಟವನ್ನ ನಿಲ್ಲಿಸಲು ಸಿಎಂ ಪತ್ನಿಯ ಆಪ್ತರು ಆಮಿಷವನ್ನ ಒಡ್ಡಿದ್ದಾರೆ ಅಂತ ಹರ್ಷ ಮತ್ತು ಶ್ರೀನಿಧಿ ಎಂಬ ಇಬ್ಬರು ವ್ಯಕ್ತಿಗಳು ಹಣದ ಆಮಿಷವನ್ನ ಒಡ್ಡಿದ್ದಾರೆ. ಸಿಎಂ ಪತ್ನಿಯ ಆಪ್ತ ಸಹಾಯಕ ಅಂತ ಹೇಳ್ಕೊಂಡಿರುವಂತಹ ಹರ್ಷ ಹಾಗೂ ಶ್ರೀನಿಧಿ ಡಿಸೆಂಬರ್ 13ರಂದು ಮೂಡಾ ಬಳಿ ನನ್ನನ್ನ ಭೇಟಿ ಮಾಡಿ ಹಣದ ಆಮಿಷವನ್ನ ಒಡ್ಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಡಿಸೆಂಬರ್ 15ರಂದು ನನ್ನ ಮನೆ ಬಳಿಗೆ ಬಂದು ಮಗನ ಜೊತೆಯೂ ಮಾತನಾಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಮ್ಮ ಅವರು ಮಾನಸಿಕವಾಗಿ ನೊಂದಿದ್ದಾರೆ. ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕೆನ್ನುವಂತ ಅರ್ಜಿ ವಾಪಸ್ ಪಡೆಯಿರಿ, ನಿಮಗೆ ಎಷ್ಟು ಹಣ ಬೇಕೋ ಕೇಳಿ ನಾವು ಕೊಡ್ತೇವಂತ ಹರ್ಷ ಆಮಿಷವನ್ನ ಒಡ್ಡಿದ್ದಾರೆ. ಇನ್ನು ಸಿಬಿಐ ತನಿಖೆ ಬೇಡ ಎಂದು ಆಮಿಷದ ಬಗ್ಗೆ ಲೋಕಾಯುಕ್ತಕ್ಕೆ ದೂರನ್ನ ನೀಡ್ತೇನೆ, ಯಾರು ಯಾವಾಗ ಆಮಿಷ ಒಡ್ಡಿದ್ರು ಇವೆಲ್ಲವನ್ನ ದೂರಿನಲ್ಲಿ ಉಲ್ಲೇಖಿಸ್ತೇನೆ ಅಂತ ಹೇಳಿದ್ದಾರೆ. ಸಿಎಂ ಪತ್ನಿ ಮೇಲೆ ದೂರುದಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕಳೆದ 3 ದಿನಗಳಿಂದ ನಾಪತ್ತೆಯಾಗಿದ್ದಂತಹ ಮೂಡಾ ಹಗರಣದ ಪ್ರಮುಖ ದೂರುದಾರ ಸ್ನೇಹಮಯಿ ಕೃಷ್ಣ ಕೊನೆಗೂ ಬೆಂಗಳೂರಿನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಇನ್ನು ಮೂಡಾ ಪ್ರಕರಣ ಸಿಎಂ ಸಿದ್ದರಾಮಯ್ಯನವರಿಗೆ ಇಡೀ ರಾಜಕೀಯ ಜೀವನದಲ್ಲೇ ಒಂದು ಕಪ್ಪು ಚುಕ್ಕಿಯಾಗಿದೆ. ಸದ್ಯ ಮೂಡಾ ಪ್ರಕರಣ ಕೋರ್ಟ್ ಅಂಗಳದಲ್ಲಿದೆ. ಇವೆಲ್ಲದರ ನಡುವೆ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಅವರ ವಿರುದ್ಧ. ಮೂಡಾ ಹೋರಾಟವನ್ನ ನಿಲ್ಲಿಸಲು ಸಿಎಂ ಪತ್ನಿಯ ಆಪ್ತರು ಅಂತ ಹೇಳ್ಕೊಂಡು ಹರ್ಷ ಹಾಗೂ ಶ್ರೀನಿಧಿ ಎಂಬ ಇಬ್ಬರು ವ್ಯಕ್ತಿಗಳು ಹಣದ ಆಮಿಷವನ್ನ ಒಡ್ಡಿದ್ದಾರೆ ಅಂತ ಸಿಎಂ ಪತ್ನಿಯ ಆಪ್ತ ಸಹಾಯಕ ಅಂತ ಹೇಳ್ಕೊಂಡಿರುವಂತಹ ಹರ್ಷ ಹಾಗೂ ಶ್ರೀನಿಧಿ ಡಿಸೆಂಬರ್ 13ರಂದು ಮೂಡಾ ಬಳಿ ನನ್ನನ್ನ ಭೇಟಿ ಮಾಡಿ ಹಣದ ಆಮಿಷವನ್ನ ಒಡ್ಡಿದ್ದಾರೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳ್ತಿದ್ದಾರೆ. ಡಿಸೆಂಬರ್ 15ರಂದು ನನ್ನ ಮನೆ ಬಳಿ ಬಂದು ಮಗನ ಜೊತೆಯೂ ಕೂಡ ಮಾತನಾಡಿದ್ದಾರೆ. ಇನ್ನು ಈ ಪ್ರಕರಣದಿಂದ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಮಾನಸಿಕವಾಗಿ ನೊಂದಿದ್ದಾರೆ. ಹಾಗಾಗಿನೇ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕೆನ್ನುವಂತಹ ಅರ್ಜಿಯನ್ನ ವಾಪಸ್ ಬಿಡಿರಿ, ನಿಮಗೆಷ್ಟು ಹಣ ಬೇಕೋ ಕೇಳಿ ನಾವು ಕೊಡ್ತೇವೆ ಅನ್ನುವಂತ ಆಮಿಷವನ್ನ ಒಡ್ಡಿದ್ದಾರೆ ಹರ್ಷ. ಹೀಗಾಗಿ ಸಿಬಿಐ ತನಿಖೆ ಬೇಡ ಅಂತ ಆಮಿಷದ ಬಗ್ಗೆ ಲೋಕಾಯುಕ್ತಕ್ಕೆ ದೂರನ್ನ ನೀಡ್ತೇನೆ ಅನ್ನೋದಾಗಿ ಹೇಳಿದ್ದಾರೆ. ಜೊತೆಯಲ್ಲಿ ಯಾರು ಯಾವಾಗ ಆಮಿಷ ಒಡ್ಡಿದ್ರು ಇವೆಲ್ಲವನ್ನ ಕೂಡ ದೂರಿನಲ್ಲಿ ಉಲ್ಲೇಖಿಸ್ತೀನಿ ಅಂತ ಸಿಎಂ ಪತ್ನಿ ಮೇಲೆ ದೂರುದಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನ ಮಾಡಿದ್ದಾರೆ.